ಐ ಆಮ್ ಶಶಿಕಲಾ. ಮತ್ತೆ ನಾವು ಸೆಷನ್ 4 ಬಂದಿದ್ದೀವಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹಿಸ್ಟ್ರಿ, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ಈಗ ಸೆಷನ್ 4 ಅಲ್ಲಿ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ನೋಡೋಣ. ನಾವು ಲಾಸ್ಟ್ ಸೆಷನ್ ಅಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ಲಕ್ಷಣಗಳು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ವಿ. ಈಗ ಒಂದೊಂದು ಲಕ್ಷಣಗಳನ್ನು ನೋಡ್ಕೊಂಡು ಹೋಗೋಣ. ಸಿಂಧೂ ನಾಗರಿಕತೆಯ ಲಕ್ಷಣಗಳಲ್ಲಿ ಪ್ರಮುಖವಾಗಿ ಹಾಗೂ ಮೊದಲನೇ ಲಕ್ಷಣ ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್, ನಗರ ಯೋಜನೆ. ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ದ ಟೌನ್ ಪ್ಲಾನಿಂಗ್. ದ ಇಂಡಸ್ ಸಿಟೀಸ್ ವರ್ ದ ಕ್ರಿಯೇಷನ್ ಆಫ್ ಕೇರ್ಫುಲ್ ಪ್ಲಾನಿಂಗ್. ಅಂದ್ರೆ ಒಂದು ನಗರ ಹೇಗಿರಬೇಕು, ಯಾವ ರೀತಿ ಯೋಜನೆ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ವೈಜ್ಞಾನಿಕವಾಗಿ ಮಾಡಿರುವಂತಹ ಒಂದು ನಾಗರಿಕತೆ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ. The excavations of the sites indicate the urban character of this civilization. ಈ ನಾಗರಿಕತೆ ನಿವೇಶನಗಳು ನಮಗೆ ದೊರೆತಿದಾವಲ್ಲ, ಇದು ನಮ್ಗೆ ಏನನ್ನ ತೋರಿಸುತ್ತೆ, ಯಾವ ಲಕ್ಷಣವನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಇದು ನಗರವಾಗಿತ್ತು, ಅಂದ್ರೆ ಬೆಳೆದಿತ್ತು, ಮುಂದುವರೆದಿತ್ತು ಅನ್ನುವಂತಹ ಒಂದು ಲಕ್ಷಣಗಳನ್ನ ತೋರಿಸುತ್ತೆ. The remains of the city makes us feel as if they were by skilled engineers and architects. ಆ ಸಿಟಿ ಇದೆಯಲ್ಲ, ನಾಗರಿಕತೆಗಳು, ಹರಪ್ಪ ಮತ್ತೆ ಮೊಹೆಂಜೊದಾರೋ ನಗರಗಳಿದೆಯಲ್ಲ, ಅದರದ್ದು ರಿಮೈನ್ಸ್ ಏನು ಪಳೆಯುಳಿಕೆಗಳಿದೆಯಲ್ಲ, ಆ ಪಳೆಯುಳಿಕೆಗಳನ್ನು ನೋಡಿದಾಗ ನಮಗೇನ್ ತಿಳಿಯುತ್ತೆ ಅಂದ್ರೆ ಅವರೆಲ್ಲ ತುಂಬಾ ಕರಕುಶಲ ಎಂಜಿನಿಯರ್ಸ್ ಇದ್ದಿರ್ಬೋದು, ಶಿಲ್ಪಿಗಳಿದ್ದಿರ್ಬೋದು ಅಂತ ನಮ್ಗನ್ಸುತ್ತೆ. ಅವ್ರು ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು, ಎಷ್ಟು ಟ್ರೈನಿಂಗ್ ಅನ್ನ ತರಬೇತಿಯನ್ನು ಪಡ್ಕೊಂಡಿದ್ರು ಅಂತ ತಿಳ್ಕೊಳಕ್ಕೆ ನಮ್ಮ ಹತ್ರ ಅವರ ಲಿಪಿಯನ್ನು ಓದಕ್ಕೆ ಸಾಧ್ಯ ಆಗಿಲ್ಲ, ನಾವ್ಯಾರು ಓದಿಲ್ಲ. ಈಗ ಅದರಲ್ಲಿ ನಗರ ಯೋಜನೆಯಲ್ಲಿ ಮತ್ತೊಂದು ಮುಖ್ಯವಾದಂತಹ ಸಬ್ ಲಕ್ಷಣಗಳು ಅಂತ ಹೇಳಿದ್ರೆ ರಸ್ತೆಗಳು, ಎಷ್ಟು ಉತ್ತಮವಾದ ರಸ್ತೆಗಳು ಇದ್ದವು ಅಂತ. There were broad roads which ran from east to west and from north to south, which cut each other at right angles. ಅವರ ರಸ್ತೆಗಳು ಅಗಲವಾಗಿದ್ವು, ಈಸ್ಟ್ ಟು ವೆಸ್ಟ್, ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಇದ್ವು. ಅವು ನೀಟಾಗಿದ್ವು, ಬಹಳ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ವು. Thus it divided the city into several blocks. ಇಡೀ ನಗರವನ್ನ ಬೇರೆ ಬೇರೆ ಬ್ಲಾಕ್ಸ್ ಆಗಿ ಅದು ಡಿವೈಡ್ ಮಾಡಿತ್ತು. The narrow streets which diverged from the roads were 1 meter to 2 meters wide. 1 ರಿಂದ 2 ಮೀಟರ್ ಅಗಲ, ಉದ್ದ ಅಗಲ ಇದ್ವು. ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಬೋದು ಆ ರಸ್ತೆಗಳು ಎಷ್ಟು ಚೆನ್ನಾಗಿದ್ವು, ಎಷ್ಟು ಅಗಲವಾಗಿದ್ವು, ಎಷ್ಟು ಉದ್ದವಾಗಿದ್ವು ಅಂತ. ದ ಮೇನ್ ಸ್ಟ್ರೀಟ್ಸ್ ವರ್ 32 feet. ದೊಡ್ಡ ಹೆದ್ದಾರಿಗಳು ಇನ್ನೂ 32 ಅಡಿ ಅಗಲವಾಗಿ ಇರ್ತಿತ್ತು. ದೇರ್ ವಾಸ್ ಎ 11 meter ಬ್ರಾಡ್ ರೋಡ್ ಇನ್ ಮೊಹೆಂಜೊದಾರೋ ವಿಚ್ ಮಸ್ಟ್ ಹ್ಯಾವ್ ಬೀನ್ ದ ರಾಯಲ್ ಪಾತ್. ಇದು ರಾಜ ಮಾರ್ಗ ಇರ್ಬೋದು ಅಂತ. ಮೊಹೆಂಜೊದಾರೋದಲ್ಲಿ 11 ಅಡಿ ಅಗಲದ ರಸ್ತೆ ಇದೆ, ಆ ರಸ್ತೆಯನ್ನ ರಾಜಮಾರ್ಗ ಇದಿರ್ಬೋದು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಆಲ್ ದ ರೋಡ್ಸ್ ಆಫ್ ದ ಸಿಟಿ ವರ್ ಕನೆಕ್ಟೆಡ್ ಟು ದಿಸ್ ರೋಡ್. ಅಂದ್ರೆ ಯಾಕೆ ಅದನ್ನ ರಾಜಮಾರ್ಗ ಅಂತ ಕರಿತಿದಂದ್ರೆ ಇಡೀ ನಗರದಲ್ಲಿರುವಂತಹ ಎಲ್ಲಾ ರಸ್ತೆಗಳು ಈ ಒಂದು ರಾಜಮಾರ್ಗಕ್ಕೆ ಕನೆಕ್ಟ್ ಆಗಿದ್ವು. ಪ್ಲಾಟ್ಫಾರ್ಮ್ಸ್ ವರ್ ಆಲ್ಸೋ ಕನ್ಸ್ಟ್ರಕ್ಟೆಡ್ ಅಟ್ ಪ್ಲೇಸಸ್ ವೇರ್ ಪಾಸಿಬಲಿ ಶಾಪ್ಸ್ ವರ್ ಬಿಲ್ಟ್. ಅಲ್ಲಿ ಪ್ಲಾಟ್ಫಾರ್ಮ್ಸ್ ಇರ್ತಿದ್ವು, ನಮ್ಮ ಈಗಿನ ಕಾಲದಲ್ಲಿ ಇದಾವಲ್ಲ ಬಸ್ ನಿಲ್ದಾಣಗಳು ಅಂತ. ಸೊ ಆ ಪ್ಲಾಟ್ಫಾರ್ಮ್ಸ್ ಇದ್ವು, ಅವು ಮೋಸ್ಟ್ಲಿ ಅಲ್ಲಿ ಅಂಗಡಿಗಳಿದ್ವೇನೋ, ಬಿಸ್ನೆಸ್ ನಡೆಸ್ತಿದ್ರೇನೋ ಅಂತ ನಮ್ಗೆ ಇತಿಹಾಸಕಾರರು ಹೇಳ್ತಾರೆ. ಮತ್ತೆ ಅವರು ವಾಸ ಮಾಡೋದಕ್ಕೆ ಯಾವ ರೀತಿ ಲಿವಿಂಗ್ ಹೌಸಸ್, ವಾಸಗೃಹಗಳಿದ್ವು. ದ ಸ್ಟ್ರೇಟ್ ರೋಡ್ಸ್ ವಿಚ್ ಕಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಡಿವೈಡೆಡ್ ದ ಸಿಟಿ ಇಂಟು ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್. ಆ ಚಿತ್ರಗಳನ್ನ ನಾನು ಮುಂದೆ ತೋರಿಸ್ತೀನಿ, ಅದು ಹೇಗಿರ್ತಿದ್ವು ಅಂತ. ವಿತಿನ್ ಈಚ್ ಬ್ಲಾಕ್ ವರ್ ಸೆವರಲ್ ಹೌಸಸ್. ಒಂದೊಂದು ಬ್ಲಾಕ್ ಅಲ್ಲಿ ಒಂದಿಷ್ಟಿಷ್ಟು ಮನೆಗಳು ಅಂತ ಇತ್ತು. ದ ಬ್ಲಾಕ್ಸ್ ವರ್ ಫರ್ದರ್ ಡಿವೈಡೆಡ್ ಬೈ ಲೇನ್ಸ್. ರಸ್ತೆಗಳು ಪಥಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಈಚ್ ಲೈನ್ ಹ್ಯಾಡ್ ಎ ಪಬ್ಲಿಕ್ ವೆಲ್. ಒಂದೊಂದು ಪಥದಲ್ಲೂ ಒಂದೊಂದು ಸಾರ್ವಜನಿಕ ಬಾವಿ. ಮೋಸ್ಟ್ ಆಫ್ ದ ಹೌಸಸ್ ಹ್ಯಾಡ್ ಈಚ್ ಎ ಪ್ರೈವೇಟ್ ವೆಲ್. ಒಂದೊಂದು ಮನೆಗೂ ಒಂದೊಂದು ಬಾವಿ ಇತ್ತು ಅಂತ. ನೀರಿನ ಸಮಸ್ಯೆನ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಅದನ್ನ ಸಮಸ್ಯೆಯಾಗಿ ಮಾಡ್ಕೊಂಡಿರ್ಲಿಲ್ಲ. ಈಗ ನಾವೆಲ್ಲ ನೀರಿನ ಸಮಸ್ಯೆಯನ್ನು ಎದುರಿಸ್ತಿದೀವಲ್ಲ, ಆತರ ಅವರು ನೀರಿನ ಸಮಸ್ಯೆಯನ್ನು ಎದುರಿಸ್ತಿರ್ಲಿಲ್ಲ. ಯಾಕಂದ್ರೆ ಸಾರ್ವಜನಿಕ ಬಾವಿಗಳು ಇದ್ವು, ಮತ್ತೆ ಒಂದೊಂದು ಮನೆಗೂ ಒಂದೊಂದು ಬಾವಿ ಇದ್ದಿದ್ದನ್ನ ನಾವು ನೋಡ್ಬೋದು. ದ ಹೌಸಸ್ ವರ್ ಸ್ಮಾಲ್ ಆರ್ ಬಿಗ್ ಅಕಾರ್ಡಿಂಗ್ ಟು ದ ನೀಡ್. ಯಾವ ವ್ಯಕ್ತಿಗೆ ದೊಡ್ಡ ಮನೆ ಬೇಕು, ಯಾವ ವ್ಯಕ್ತಿಗೆ ಚಿಕ್ಕ ಮನೆ ಬೇಕು, ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ನಿರ್ಮಾಣ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಸಮ್ ಹೌಸಸ್ ವರ್ ಆಲ್ಸೋ 2 or 3 storied buildings.
ಈಗ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ನಾವು ದೊಡ್ಡ ಮನೆ ಇದೀವಿ, ಸ್ಟೋರೇಜ್ ಬಿಲ್ಡಿಂಗ್ ಕಟ್ಟಿದೀವಿ ಅಂತ. ಈಗ ನಾವೇನ್ ಕಟ್ಟೋದು, ನಮ್ಮ ಸಿಂಧೂ ಜನರೇನೆ 2-3 ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು ಅಂತ ಗೊತ್ತಾಗತ್ತೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫೀಚರ್ ಆಫ್ ದ ಹೌಸಸ್ ಈಸ್ ಓಪನ್ ಕೋರ್ಟ್ ಯಾರ್ಡ್. ಪ್ರತಿಯೊಂದು ಮನೆಗೂ ಓಪನ್ ಕೋರ್ಟ್ ಯಾರ್ಡ್ ಇತ್ತು. ದ ರೂಮ್ಸ್ ವರ್ ಅರೇಂಜ್ಡ್ ಆನ್ ದ 3 ಸೈಡ್ಸ್ ಆಫ್ ದ ಕೋರ್ಟ್ ಯಾರ್ಡ್. ಆ ರೂಮ್ಗಳನ್ನ 3 ಕಡೆಗೆ ಕೋರ್ಟ್ ಯಾರ್ಡ್ ಬರೋ ರೀತಿ ನಿರ್ಮಾಣ ಮಾಡ್ಕೊಂಡಿದ್ರು. ದ ಎಂಟ್ರೆನ್ಸಸ್ ಟು ದ ಹೌಸಸ್ ವರ್ ನ್ಯಾರೋ ಲೇನ್ಸ್. ಮನೆಗಳ ಏನು ಎಂಟ್ರಿ ಇದೆಯಲ್ಲ ಅದನ್ನ ನ್ಯಾರೋ ಆಗಿ ಮಾಡ್ಕೊಂಡಿದ್ರು ಅವರು. ದ ರೀಸನ್ ಆಫ್ ನಾಟ್ ಓಪನಿಂಗ್ ಟುವರ್ಡ್ಸ್ ದ ಸ್ಟ್ರೀಟ್ಸ್ ಮಸ್ಟ್ ಹ್ಯಾವ್ ಬೀನ್ ದ ಅಟೆಂಪ್ಟ್ ಟು ಸ್ಟಾಪ್ ದ ಡರ್ಟ್ ಟು ಎಂಟರ್ ದ ಹೌಸ್ ಆರ್ ರೂಮ್ಸ್ ಅಂಡ್ ಆಲ್ಸೋ ಫಾರ್ ಪ್ರೈವಸಿ ಅಂಡ್ ಸೇಫ್ಟಿ. ಈ ಮನೆಯ ಓಪನ್ ಡೋರ್ ಇರುತ್ತಲ್ಲ, ಸೊ ಎಂಟ್ರೆನ್ಸ್ ಡೋರ್, ಆ ಡೋರನ್ನು ಅವರು ಬೀದಿಗಳ ಕಡೆಗೆ ಬಿಟ್ಟಿರ್ಲಿಲ್ಲ, ಬೇರೆ ಕಡೆಗೆ ಬಿಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಪೊಲ್ಯೂಷನ್ ಆಗುತ್ತೆ, ಧೂಳು ಒಳಗಡೆ ಬರುತ್ತೆ, ಮತ್ತೆ ಪ್ರೈವೇಸಿ ಬೇಕಾಗುತ್ತಲ್ಲ, ಖಾಸಗಿತನ ಬೇಕಾಗುತ್ತಲ್ಲ. ಅಂದ್ರೆ ಅವ್ರು ಎಷ್ಟು ಮುಂದಕ್ಕೆ ಯೋಚನೆ ಮಾಡಿದ್ರು, ತುಂಬಾ ಅಡ್ವಾನ್ಸ್ ಇದ್ರು ಅಂತ ನಮ್ಗೆ ತಿಳಿದು ಬರುತ್ತೆ. ದೇರ್ ವರ್ ನೋ ವಿಂಡೋಸ್ ಅಟ್ ಆಲ್. ಕಿಟಕಿಗಳು ಇರ್ಲಿಲ್ಲ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ದ ಡೋರ್ ವೇಸ್ ವರ್ ವೆರಿ ಲೋ. ಬಾಗಿಲುಗಳು ಕೂಡ ಚಿಕ್ಕದಾಗಿರ್ತಿದ್ವು. ದ ಡೋರ್ಸ್ ಮೇಡ್ ವೇರ್ ದ ವಾಲ್ಸ್ ಎಂಡೆಡ್ ಅಂಡ್ ನಾಟ್ ಬಿಟ್ವೀನ್ ದ ವಾಲ್. ಡೋರ್ಸ್ ಅಂಡ್ ದ ರೂಫ್ ವರ್ ಮೇಡ್ ಆಫ್ ವುಡ್. ಈ ಬಾಗಿಲುಗಳನ್ನ ರೂಫ್ಗಳನ್ನ ಮರದಿಂದ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ದ ವಾಲ್ಸ್ ವರ್ ಮೇಡ್ ಕ್ವೈಟ್ ಥಿಕ್ ಸೋ ದಟ್ ದ ರೂಮ್ಸ್ ಮೈಟ್ ಬಿ ಕೆಪ್ಟ್ ಕೂಲ್. ಈ ಗೋಡೆಗಳನ್ನ ದಪ್ಪವಾಗಿ ಕಟ್ಕೊಂಡಿರ್ತಿದ್ರು, ಯಾಕಂದ್ರೆ ಮನೆ ಒಳಗಡೆ ತಣ್ಣನೆ ವಾತಾವರಣ ಇರ್ಲಿ, ಬಿಸಿಲು ಬಂದಾಗ್ಲು ಅಂತ. ದ ವಾಲ್ಸ್ ಆಫ್ ದ ಹೌಸಸ್ ಆರ್ ಡಿವೈಡೆಡ್ ಆಫ್ ಎನಿ ಡೆಕೋರೇಷನ್. ಗೋಡೆಗಳ ಮೇಲೆ ಬೇಕಾದಷ್ಟು ಡೆಕೋರೇಷನ್ಸ್ ಅನ್ನ ಮಾಡ್ತಾ ಇದ್ರು. ಕಾಮನ್ ವಾಲ್ಸ್ ಇರ್ತಾ ಇತ್ತು. ಈ ಸೆಪರೇಟ್ ಹೌಸ್ಗಳನ್ನ ನೀವು ನೋಡ್ಬೋದು. ದ ಅಪ್ಪರ್ ಸ್ಟೋರೀಸ್ ಇನ್ ದ ಹೌಸಸ್ ವರ್ ರೀಚ್ಡ್ ಬೈ ಸ್ಟೇರ್ ಕೇಸಸ್. ಮೆಟ್ಲುಗಳಿತ್ತು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗಕ್ಕೆ ಮೆಟ್ಲುಗಳಿತ್ತು. ದಿ ಸ್ಟೇರ್ ಕೇಸಸ್ ವರ್ ಸಾಲಿಡ್, ಗಟ್ಟಿ. ನಾವು ಕಟ್ತೀವಲ್ಲ ಮೆಟ್ಲು ಮೇಲೆ ಹತ್ತಾ ಇದ್ರೆ ಭಯ ಆಗುತ್ತಲ್ಲ, ಆ ತರ ಮೆಟ್ಲುಗಳನ್ನ ಅವರು ಕಟ್ತಿರ್ಲಿಲ್ಲ. ಹತ್ತರ ತುಂಬಾ ಗಟ್ಟಿಯಾಗಿರುವಂತಹ ಮೆಟ್ಲುಗಳಿರ್ತಿತ್ತು. ಇಟ್ ಅಪಿಯರ್ಸ್ ದಟ್ ಯೂಶಲಿ ಕುಕಿಂಗ್ ವಾಸ್ ಡನ್ ಇನ್ ದ ಕೋರ್ಟ್ ಯಾರ್ಡ್. ಕೋರ್ಟ್ ಯಾರ್ಡ್ ಅಲ್ಲೇನೆ ಅಡಿಗೆಯನ್ನು ಮಾಡ್ಕೊಳ್ತಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ದ ಸೈಡ್ ರೂಮ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಕಿಚನ್. ದ ಕಿಚನ್ಸ್ ಹ್ಯಾಡ್ ರೇಸ್ಡ್ ಪ್ಲಾಟ್ಫಾರ್ಮ್ಸ್. ದ ಬಿಲ್ಡಿಂಗ್ಸ್ ವರ್ ಬಿಲ್ಟ್ ಬೈ ಬಂಟ್ ಬ್ರಿಕ್ಸ್. ಇದು ವಿಶೇಷವಾಗಿ ನೀವು ಗಮನಿಸಬೇಕು. ಬಂಟ್ ಬ್ರಿಕ್ಸ್, ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಬಿಲ್ಡಿಂಗ್ ಮನೆಗಳನ್ನ ಕಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ದ ಸ್ಟ್ಯಾಂಡರ್ಡ್ ಸೈಜ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ಹೌಸಸ್ ವಾಸ್ 27.9 ಇಂಟು 12.7 ಇಂಟು 6.3 ಸೆಂಟಿಮೀಟರ್. ಅವ್ರು ಕಟ್ಟಿರುವಂತಹ ಮನೆಗಳ ಒಂದು ವಿಸ್ತೀರ್ಣ ಈ ರೀತಿ ಇದೆ ಅಂತ ಗೊತ್ತಾಗುತ್ತೆ. ದ ಫ್ಲೋರ್ ವಾಸ್ ಮೇಡ್ ಬೈ ಬ್ರಿಕ್ಸ್, ಚಾಕ್ ಅಂಡ್ ಕ್ಲೇ ಎಟ್ಸೆಟ್ರಾ. ನೆಲಹಾಸು ಇರುತ್ತಲ್ಲ ಅದನ್ನ ಅವರು ಬ್ರಿಕ್ಸ್ ಇಂದ, ಕ್ಲೇ ಇಂದ ಸಮ ಮಾಡ್ತಾ ಇದ್ರು, ನೀಟಾಗಿ ಮಾಡ್ಕೊಂಡಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ದ ವಾಲ್ಸ್ ವರ್ ಥಿಕ್ ಅಂಡ್ ಬಿಲ್ಟ್ ಆಫ್ ಬ್ರಿಕ್ಸ್ ಅಂಡ್ ಪ್ಲಾಸ್ಟರ್ಡ್, ಸೊ ದೇ ವಿತ್ಸ್ಟುಡ್ ದ ರ್ಯಾವೇಜಸ್ ಆಫ್ ದ ಟೈಮ್. Thus the technique of the brick making had been perfected to a high standard. Bricks were made for covering the drains. Wedge-shaped bricks were made for lining the walls. ಅಂದ್ರೆ ಗೋಡೆಗಳನ್ನ ನೀಟಾಗಿ ಡಿಸೈನ್ ಮಾಡೋದಕ್ಕೆ ಇಟ್ಟಿಗೆಗಳನ್ನು ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ದ ಬಾತ್ರೂಮ್ಸ್ ಇನ್ ದ ಹೌಸಸ್ ವರ್ ಬಿಲ್ಟ್ ನಿಯರ್ ದ ಸ್ಟ್ರೀಟ್ಸ್. ಸ್ನಾನದ ಗೃಹಗಳನ್ನ ಸ್ಟ್ರೀಟ್ಗೆ ಅಂದ್ರೆ ರಸ್ತೆಗೆ ಹತ್ರ ಆಗೋ ರೀತಿ ಕಟ್ಕೊಂಡಿದ್ದಾರೆ ಅಂತ. ಇಟ್ ಹ್ಯಾಡ್ ಎ ಸ್ಲೋಪಿಂಗ್ ಪೇವ್ಡ್ ಫ್ಲೋರ್ ಸೊ ದಟ್ ದ ವಾಟರ್ ಕುಡ್ ಫ್ಲೋ ಇನ್ ಟು ದ ಅಂಡರ್ಗ್ರೌಂಡ್ ಡ್ರೈನ್ಸ್ ಆಟೋಮ್ಯಾಟಿಕಲಿ. ಅಂದ್ರೆ ನೀರು ಆಟೋಮ್ಯಾಟಿಕ್ ಆಗಿ ಅಂಡರ್ಗ್ರೌಂಡ್ಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಬೋತ್ ದ ಸಿಟೀಸ್ ಹರಪ್ಪ ಅಂಡ್ ಮೊಹೆಂಜೊದರೋ ಹ್ಯಾಡ್ ಎ ಸಿಟಡಲ್ ಅಂಡ್ ಆಕ್ರೋಪೋಲಿಸ್ ಈಚ್. ಸಿಟಡಲ್ ಮತ್ತೆ ಆಕ್ರೋಪೋಲಿಸ್ ಅಂತ ಹೇಳಿದ್ರೆ ಕಾರ್ಮಿಕರು ವಾಸ ಮಾಡುವಂತಹ ಕಟ್ಟಡಗಳು, ಮತ್ತೆ ಶ್ರೀಮಂತರು ವಾಸ ಮಾಡುವಂತಹ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇಟ್ ವಾಸ್ ಪ್ರಾಬಬ್ಲಿ ಆಕ್ಯುಪೈಡ್ ಬೈ ದ ರೂಲಿಂಗ್ ಕ್ಲಾಸ್. ಸಿಟಡಲ್ನ ರೂಲಿಂಗ್ ಕ್ಲಾಸ್ ಆಕ್ಯುಪೈ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್, ದ ಸಿಟಡಲ್ ವಾಸ್ ಫಾರ್ಮ್ಡ್ ಆಫ್ ಎನ್ ಆರ್ಟಿಫಿಷಿಯಲ್ ಪ್ಲಾಟ್ಫಾರ್ಮ್ ಅಬೌಟ್ 12 to 16 meters high. On the top of the citadel is a group of buildings for public purposes. There is fortification all around the citadel. ಸಿಟಡಲ್ನ ಸುತ್ತ ಕೋಟೆಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು ಅವರು ರಕ್ಷಣೆಗೆ ಅಂತ ಹೇಳಿ. ಬಿಲೋ ದ ಸಿಟಡಲ್ ಲೇ ದ ಸ್ಟ್ರೀಟ್ಸ್ ಅಂಡ್ ದ ಹೌಸಸ್ ಆಫ್ ದ ಪೀಪಲ್. ಬೇರೆ ಜನರು, ಕಾರ್ಮಿಕರು, ಅವ್ರಿಗೂ ಕೂಡ ಬೇರೆ ಮನೆಗಳನ್ನ, ಅವು ಸಣ್ಣ ಮಟ್ಟದಲ್ಲಿದ್ವು, ದೊಡ್ಡದಾಗಿರ್ಲಿಲ್ಲ. ಸಿಟಡಲ್ ಅಂತ ಹೇಳಿದ್ರೆ 2 floor 3 floors ಆ ತರ ಇರ್ತಿತ್ತು. ಈ ಲೇ ಮ್ಯಾನ್ಗಳು ಮತ್ತೆ ಮಾಮೂಲಿ ಕಾರ್ಮಿಕರು ವಾಸ ಮಾಡೋದಕ್ಕೆ ಸಣ್ಣ ಮನೆಗಳನ್ನ ನಿರ್ಮಾಣ ಮಾಡಿದ್ರು.
ದ ಟೌನ್ಸ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವರ್ ಎಸ್ಟಾಬ್ಲಿಷ್ಡ್ ಅಟ್ ದ ಬ್ಯಾಂಕ್ಸ್ ಆಫ್ ದ ರಿವರ್. ಸಾಮಾನ್ಯವಾಗಿ ನದಿಯ ದಂಡೆಯ ಮೇಲೆ ನಾಗರಿಕತೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಯಾಕಂದ್ರೆ ನೀರಿಗೆ ಸಮಸ್ಯೆ ಬರಬಾರ್ದು ಅಂತ ಹೇಳಿ. ಹರಪ್ಪ ಮತ್ತೆ ಮೊಹೆಂಜೋದಾರೋ, ರಾವಿ ಮತ್ತೆ ಇಂಡಸ್ ಅಂದ್ರೆ ಸಿಂಧು ನದಿಗಳ ದಂಡೆಯ ಮೇಲೆ ಇದ್ವು ಅಂತ ನಮ್ಗೆ ಗೊತ್ತಾಗುತ್ತೆ. ಹರಪ್ಪ ರಾವಿ ನದಿಯ ದಂಡೆ, ಮೊಹೆಂಜೋದಾರೋ ಇಂಡಸ್ ರಿವರ್ ಮೇಲೆ ಇತ್ತು ಅಂತ. ಸೊ ಡ್ಯಾಮ್ಸ್ ವರ್ ಬಿಲ್ಟ್ ಆನ್ ದ ರಿವರ್ಸ್ ಟು ಎನ್ಶ್ಯೂರ್ ದ ಸೇಫ್ಟಿ ಆಫ್ ದ ಟೌನ್. ಅವರು ಡ್ಯಾಮ್ಗಳನ್ನು ಕಟ್ಕೊಂಡಿದ್ರು. ನಾವೆಲ್ಲ ಈಗ ಹೇಳ್ಕೊತಾ ಇರ್ತೀವಲ್ವಾ, ಡ್ಯಾಮ್ ಗೊತ್ತು ನಮ್ಗೆ, ಅಂದ್ರೆ ಸೇತುವೆಗಳು ಮಾಡ್ಕೊಂಡಿದೀವಿ, ಈಗೆಲ್ಲ ಏನೇನೋ ಹೇಳ್ತಾ ಇರ್ತೀವಿ. ಆದ್ರೆ ಇದೆಲ್ಲ ಅವತ್ತಿನ ಕಾಲಕ್ಕೆ ನಮ್ಮ ಜನರಿಗೆ ಮೊದಲೇ ಗೊತ್ತಿತ್ತು ಅನ್ನೋದು ಗೊತ್ತಾಗುತ್ತೆ. ಎರಡನೇ ಲಕ್ಷಣ ಏನು ಅಂತ ಹೇಳಿದ್ರೆ ಡ್ರೈನೇಜ್ ಸಿಸ್ಟಮ್, ಚರಂಡಿ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ. ಇವ್ರು ಎಷ್ಟು ಎಕ್ಸಲೆಂಟ್ ಆಗಿ ಮಾಡಿದ್ರು ಅಂದ್ರೆ ಇತಿಹಾಸಕಾರರಿಗೆ ಆಶ್ಚರ್ಯ ಆಗುತ್ತೆ, ಓದಿದ್ರೆ ನಮಗೂ ಅನ್ಸುತ್ತೆ. ಇಟ್ ವಾಸ್ ಎ ವೆಲ್ ಪ್ಲಾನ್ಡ್ ಅಂಡ್ ಹೈಜಿನಿಕ್ ಡ್ರೈನೇಜ್ ಸಿಸ್ಟಮ್ ವಿಚ್ ವಾಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ದಟ್ ಆಫ್ ದ ಮಾಡರ್ನ್ ಸಿಟೀಸ್. ಮಾಡರ್ನ್ ಸಿಟೀಸ್ ಏನಿದಾವೆ ಅಲ್ಲಿ ಯಾವ ರೀತಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದ್ರು ಅದೇ ರೀತಿ ಅವರು ಉತ್ತಮವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಟಿಲ್ ದ ರೈಸ್ ಆಫ್ ಏನ್ಷಿಯಂಟ್ ರೋಮ್ ನೋ ಅದರ್ ಸಿಟಿ ಇನ್ ದ ವರ್ಲ್ಡ್ ಹ್ಯಾಡ್ ಸಚ್ ಎ ಡೆವಲಪ್ಡ್ ಡ್ರೈನೇಜ್ ಸಿಸ್ಟಮ್. ರೋಮ್ ಬಿಟ್ರೆ ಸಿಂಧು ನಾಗರಿಕತೆಯಲ್ಲೇ ಇಷ್ಟು ಅತ್ಯುತ್ತಮವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ದ ಡ್ರೈನ್ಸ್ ವರ್ ಕವರ್ಡ್ ವಿತ್ ಸ್ಲ್ಯಾಬ್ಸ್, ಸುತ್ತ ಸ್ಲ್ಯಾಬ್ಗಳಿಂದ ಕವರ್ ಮಾಡಿರ್ತಾರೆ. ಆಲ್ ಪಿಟ್ಸ್ ಅಂಡ್ ಡ್ರೈನ್ಸ್ ವರ್ ರೆಗ್ಯುಲರ್ಲಿ ಚೆಕ್ಡ್. ಪಿಟ್ಸ್ ಇರುತ್ತಲ್ಲ ಒಳಚರಂಡಿಯಲ್ಲಿ, ಸೊ ಆ ಪಿಟ್ಸ್ಗಳನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ರು, ಅಂದ್ರೆ ಅಲ್ಲೇನು ಕಸ ಕಡ್ಡಿ ಸಿಕ್ಕಾಕೊಳ್ಬಾರ್ದು ಅಂತ. ಎವ್ರಿ ಹೌಸ್ ಹ್ಯಾಡ್ ಎ ಬಾತ್ರೂಮ್ ನಿಯರ್ ದ ಸ್ಟ್ರೀಟ್ ಸೈಡ್ ಇನ್ ಆರ್ಡರ್ ಟು ಡಿಸ್ಪೋಸ್ ದ ವಾಟರ್ ಈಸಿಲಿ. ಅಂದ್ರೆ ಸ್ಟ್ರೀಟ್ ಕಡೆಗೆ ಅವರು ಬಾತ್ರೂಮ್ ಅನ್ನ ಕಟ್ಕೊಂಡಿರ್ತಿದ್ರು, ಈಸಿಯಾಗಿ ನೀರು ಚರಂಡಿಗೆ ಹೋಗ್ಬೇಕು ಅಂತ. ದ ಡ್ರೈನ್ಸ್ ಫ್ರಮ್ ದ ಇಂಡಿವಿಜುವಲ್ ಹೌಸಸ್ ವರ್ ಕನೆಕ್ಟೆಡ್ ಟು ದ ಸ್ಟ್ರೀಟ್ ಅಂಡ್ ಮೇನ್ ಡ್ರೈನ್ಸ್ ಅಂಡ್ ದ ವಾಟರ್ ವಾಸ್ ಕ್ಯಾರಿಡ್ ಅವೇ ಫ್ರಮ್ ದ ಸಿಟಿ. ಅವರ ಈ ಒಂದು ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ಆ ಡ್ರೈನ್ಗೆ ಹೋಗಿ ಸೇರ್ಬೇಕಾಗಿತ್ತು, ಅಷ್ಟು ಉತ್ತಮವಾಗಿ ಚಾನೆಲ್ಗಳನ್ನ ತಕೊಂಡಿದ್ರು ಅವರು. ದ ಮೇನ್ ಡ್ರೈನ್ಸ್ ಈವನ್ ಹ್ಯಾಡ್ ಮ್ಯಾನ್ ಹೋಲ್ಸ್ ಫಾರ್ ಇನ್ಸ್ಪೆಕ್ಷನ್ ಅಂಡ್ ಕ್ಲಿಯರೆನ್ಸ್. ಮ್ಯಾನ್ ಹೋಲ್ಗಳನ್ನು ಕೂಡ ಮಾಡ್ಕೊಂಡಿದ್ರು, ಅಲ್ಲೇನಾದ್ರು ಸಮಸ್ಯೆ ಬಂದ್ರೆ ಅದನ್ನ ಚೆಕ್ ಮಾಡಕ್ಕೆ. ಈಚ್ ಹೌಸ್ ಹ್ಯಾಡ್ ಎ ಸಿಂಕ್. ಎಲ್ಲಾ ಮನೆಗಳಲ್ಲೂ ಕೈ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಸಿಂಕ್ಗಳನ್ನ ಹಾಕೊಂಡಿದ್ರು ಅಂತ ಗೊತ್ತಾಗುತ್ತೆ ನಮ್ಗೆ. ಇನ್ ದ ಫ್ಲೋರ್ ಆಫ್ ದ ಕಿಚನ್ ಸಮ್ ಪಾಟ್ರಿ ವೆಸಲ್ಸ್ ವರ್ ಫೌಂಡ್ ಸಂಕ್ ಇನ್ ದ ಫ್ಲೋರ್ ಟು ರಿಸೀವ್ ವೇಸ್ಟ್ ವಾಟರ್. ವೆಸಲ್ಸ್ ಅನ್ನ ಅಂದ್ರೆ ಮಡಿಕೆಯಿಂದ ಮಾಡಿರುವಂತಹ ಪಾತ್ರೆಗಳನ್ನ ಇವರು ಅಡಿಗೆ ಮನೆಗಳಲ್ಲಿ ಇಟ್ಕೊಂಡಿರ್ತಿದ್ರು. ದೀಸ್ ವರ್ ಕಾಲ್ಡ್ ಸೋಕ್ ಪಿಟ್ಸ್. ಅವುಗಳನ್ನ ಸೋಕ್ ಪಿಟ್ಸ್ ಅಂತ ಕರಿತಾ ಇದ್ರು. ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಡ್ರೈನೇಜ್ ಸಿಸ್ಟಮ್ ವಾಸ್ ಪಾಟ್ರಿ ಅಂಡ್ ಸ್ಟೋನ್ ವೇರ್ ಪೈಪ್ಸ್ ಬೀಯಿಂಗ್ ಯೂಸ್ಡ್ ವಿಚ್ ವರ್ ಫಿಟೆಡ್ ಬೋತ್ ವರ್ಟಿಕಲಿ ಅಂಡ್ ಹಾರಿಜಾಂಟಲಿ. ಮಡಿಕೆಗಳನ್ನೇ, ಮಣ್ಣಿಂದ ಮಾಡಿರುವಂತಹ ಮಡಿಕೆಗಳನ್ನೇ ಈ ಡ್ರೈನೇಜ್ ವಾಟರ್ನ ಕಳ್ಸೋದಕ್ಕೆ ಎರಡೂ ಕಡೆ ಹಾಕಿರ್ತಿದ್ರು, ವರ್ಟಿಕಲಿ ಮತ್ತೆ ಹಾರಿಜಾಂಟಲಿ ಅಂತ ಗೊತ್ತಾಗುತ್ತೆ. ದ ಡ್ರೈನ್ ಚಾನಲ್ಸ್ ವರ್ ಕವರ್ಡ್ ಬೈ ಲೂಸ್ ಬ್ರಿಕ್ಸ್ ವಿಚ್ ಕುಡ್ ಬಿ ರಿಮೂವ್ಡ್ ವೆನ್ ಎವರ್ ಇಟ್ ವಾಸ್ ನೆಸೆಸರಿ. ಡ್ರೈನ್ ಚಾನೆಲ್ ನ ಕಟ್ಟಬೇಕಾದಾಗ ಲೂಸ್ ಬ್ರಿಕ್ಸ್ ಅನ್ನು ಬಳಸ್ತಾ ಇದ್ರು, ಲೂಸ್ ಆಗಿ ಕಟ್ತಿದ್ರು ಬ್ರಿಕ್ಸ್ ನ, ಅಂದ್ರೆ ಇಟ್ಟಿಗೆಗಳನ್ನ. ಯಾಕೆ ಅಂತ ಹೇಳಿದ್ರೆ ಅದನ್ನ ಬೇಕಾದಾಗ ತೆಗೆದು ಸರಿ ಮಾಡ್ಕೋಬಹುದು ಅಂತ. Thus a brick lined channel flowed down every street and sometimes in small lanes into this tributary drain from the houses on other sides of the road. The Indus Valley people had excellent supply of water. Every house contained its own brick lined wells. Some wells have been found at some of the houses of Mohenjo-daro. ಇಲ್ಲಿ ನೀರಿನ ಸಮಸ್ಯೆನೇ ಇರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಪ್ರತಿ ಮನೆಗೂ ಒಂದೊಂದು ಬಾವಿ ಇರ್ತಾ ಇತ್ತು. ಬಟ್ ನೋ ಸಚ್ ವೆಲ್ಸ್ ಹ್ಯಾವ್ ಬೀನ್ ಫೌಂಡ್ ಅಟ್ ಹರಪ್ಪ. ಮೊಹೆಂಜೋದಾರದಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಬಾವಿ ಇತ್ತು ಅಂತ ಗೊತ್ತಾಗುತ್ತೆ, ಆದ್ರೆ ಹರಪ್ಪದಲ್ಲಿ ಈ ರೀತಿ ಇಲ್ಲ. ಸಮ್ ಆಫ್ ದ ವೆಲ್ಸ್ ಬಿಲ್ಟ್ thousands of years ago are in perfect working order up to the present day. It speaks about the technical perfection of the builders. ಅವ್ರು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಪರ್ಫೆಕ್ಷನಿಸ್ಟ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸಾರ್ವಜನಿಕ ಕಟ್ಟಡಗಳು. ಅಲ್ಲಿ ಸಿಕ್ಕಿರುವಂತಹ ಸಾರ್ವಜನಿಕ ಕಟ್ಟಡಗಳಲ್ಲಿ ಗ್ರೇಟ್ ಬಾತ್, ಒಂದು ಸ್ನಾನದ ಕೊಳ ಅಂತ ಹೇಳಿ ಕರಿತೀವಿ, ಮೊಹೆಂಜೋದಾರದಲ್ಲಿ ಇದೆ ಇದು. ಇದನ್ನ ಪುಷ್ಕರಣೆ ಅಂತಾನು ಕೂಡ ನಾವು ಆಧುನಿಕ ಭಾಷೆಯಲ್ಲಿ ಕರಿತೀವಿ. ಇದನ್ನ ಮೋಸ್ಟ್ಲಿ ಧಾರ್ಮಿಕ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ರು ಅಂತ. ಇದು ಮೊಹೆಂಜೋದಾರದಲ್ಲಿ ಸಿಕ್ಕಿದೆ. Historians believe that this pool had religious significance and on even various sacred festivals people used to have a dip here. ಪೂಜೆ ಪುರಸ್ಕಾರದ ಸಂದರ್ಭದಲ್ಲಿ ಜನ ಇಲ್ಲಿ ಸ್ನಾನ ಮಾಡ್ತಿದ್ದಿರ್ಬೋದು ಅಂತ ಅಭಿಪ್ರಾಯ ಪಡ್ತಾರೆ, ಆದ್ರೆ ಅದು ಅದೇ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ನಮ್ಗೆ ಯಾವ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಇಲ್ಲ. ದಿಸ್ ಪೂಲ್ ಹ್ಯಾಸ್ ಸ್ಟೆಪ್ಸ್ ಟು ರೀಚ್ ವಾಟರ್. ಅರೌಂಡ್ ದ ಪೂಲ್ ದೇರ್ ವರ್ ರೂಮ್ಸ್. ಅಂದ್ರೆ
4 ಕಡೆಯಿಂದ ಮೆಟ್ಟಿಲುಗಳಿದೆ ಇಳಿಯೋದಕ್ಕೆ. ಮತ್ತೆ ಆ ಮೆಟ್ಟಿಲುಗಳಿರೋ ಕಡೆ ಮೇಲ್ಗಡೆಗೆ ರೂಮ್ಗಳಿದೆ. ಸ್ನಾನ ಆಗಿ ನಂತರ ಅಲ್ಲಿ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ಳೋಕೆ ಚಿಕ್ಕ ಪುಟ್ಟ ರೂಮ್ಗಳನ್ನು ಕಟ್ಕೊಂಡಿದ್ರು ಅಂತೇಳಿ ಗೊತ್ತಾಗುತ್ತೆ. ದೇರ್ ಈಸ್ ಎ ವೆಲ್ ನಿಯರ್ ದ ಪೂಲ್ ಟು ಫಿಲ್ ದ ವಾಟರ್ ಇನ್ ದ ಪೂಲ್. ಆ ಒಂದು ಪೂಲ್ಗೆ ನೀರನ್ನು ಹಾಕಕ್ಕೆ ಹತ್ತಿರದಲ್ಲೇ ಒಂದು ಬಾವಿಯನ್ನು ಮಾಡ್ಕೊಂಡಿದ್ರು. ದ ಅದರ್ ಹ್ಯೂಜ್ ಬಿಲ್ಡಿಂಗ್ಸ್ ಫೌಂಡ್ ಇನ್ ಹರಪ್ಪ ಅಂಡ್ ಮೊಹೆಂಜೊದರೋ ವರ್ ದ ಗ್ರಾನರೀಸ್. ಉಗ್ರಾಣಗಳು, ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಕೊಳ್ಳೋಕೆ ಇದ್ದಂತಹ ಉಗ್ರಾಣಗಳು. ದೊಡ್ಡ ಉಗ್ರಾಣ, ಗ್ರೇಟ್ ಗ್ರಾನರಿ ಹರಪ್ಪದಲ್ಲಿ ನಮ್ಗೆ ಸಿಗುತ್ತೆ. ದಿಸ್ ವಾಸ್ ಯೂಸ್ ಫಾರ್ ಲೋಡಿಂಗ್ ದ ಗ್ರೈನ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಬೈ ದ ಗವರ್ಮೆಂಟ್ ಆಫೀಸರ್ಸ್. ದವಸ ಧಾನ್ಯಗಳನ್ನ ಹೆಚ್ಚಾಗಿ ಅದರಲ್ಲಿ ಸಂಗ್ರಹ ಮಾಡಿ ಸಮಸ್ಯೆಗಳು ಬಂದಾಗ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂತೇಳಿ ನಮ್ಗೆ ತಿಳಿದು ಬರುತ್ತೆ. ಇನ್ ಲೋಥಾಲ್ ಡಾಕ್ ಯಾರ್ಡ್ ವಾಸ್ ಡಿಸ್ಕವರ್ಡ್. ಡಾಕ್ಟರ್ ಎಸ್ ಆರ್ ರಾವ್ ಆರ್ಕಿಯಾಲಜಿಸ್ಟ್ ಫ್ರಮ್ ಕರ್ನಾಟಕ ಡಿಸ್ಕವರ್ಡ್ ಲೋಥಾಲ್ ಅಂಡ್ ಡಾಕ್ ಯಾರ್ಡ್. ಅಂದ್ರೆ ಹಡಗನ್ನ ನಿರ್ಮಾಣ ಮಾಡುವಂತಹ ಒಂದು ಸ್ಥಳ ಇತ್ತು ಅಂತ. ಹಡಗನ್ನು ಕೂಡ ಇವ್ರು ನಿರ್ಮಾಣ ಮಾಡಿ ಟ್ರೇಡ್ ಅಂಡ್ ಕಾಮರ್ಸ್ ಪರ್ಪಸ್ಗೆ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಆನ್ ಏರಿಯಾ ವಿತ್ ಡಾಕ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಫಾರ್ ಬಿಲ್ಡಿಂಗ್ ಅಂಡ್ ರಿಪೇರಿಂಗ್ ಶಿಪ್ಸ್. ಇದು ನಮ್ಗೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ವ್ಯಾಪಾರದಲ್ಲಿ ಹೆಚ್ಚು ಪರಿಣಿತಿಯನ್ನ ಪಡೆದಿದ್ರು, ಮತ್ತೆ ಹೊಸ ಹೊಸ ಟೆಕ್ನಿಕ್ಸ್ಗಳನ್ನ ಅಂದ್ರೆ ತಂತ್ರಜ್ಞಾನಗಳನ್ನ ಇವ್ರು ಕಲ್ತ್ಕೊಂಡಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಇಟ್ ಕುಡ್ ಅಕಾಮಡೇಟ್ ಸೆವೆರಲ್ ಶಿಪ್ಸ್ ಅಟ್ ಎ ಟೈಮ್. ಆ ಡಾಕ್ ಯಾರ್ಡ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಎಷ್ಟು ಒಂದ್ 2-3 ಹಡಗುಗಳನ್ನ ಅಲ್ಲಿ ನಿಲ್ಸ್ಕೊಳ್ಬೋದಾಗಿತ್ತು ಅನ್ನುವಂತಹ ಮಾಹಿತಿ ನಮ್ಗೆ ಗೊತ್ತಾಗತ್ತೆ. ದ ಪಿಲ್ಲರ್ಡ್ ಹಾಲ್ ಫೌಂಡ್ ಅಟ್ ಮೊಹೆಂಜೊದರೋ ವಾಸ್ ಪರ್ಹ್ಯಾಪ್ಸ್ ಅನ್ ಅಸೆಂಬ್ಲಿ ಹಾಲ್. ಮೊಹೆಂಜೊದರದಲ್ಲಿ ಮತ್ತೊಂದು ಹಾಲ್ ಸಿಕ್ಕಿದೆ, ಅದು ವಿಶಾಲವಾದಂತಹ ಒಂದು ಸ್ಥಳ. ಸೊ ಇದನ್ನ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಅಷ್ಟೇ, ಆದ್ರೆ ಇಂಥದ್ದೇ ಅಂತ ಹೇಳಿಕ್ ಬರಲ್ಲ ನಮ್ಗೆ. ಅಸೆಂಬ್ಲಿ ಹಾಲ್ ಅಂದ್ರೆ ಎಲ್ರೂ ಒಟ್ಟಿಗೆ ಸೇರಿ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಬಳಸ್ಕೊಳ್ತಿದ್ರು ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವರ ನಗರ ಯೋಜನೆ ಮತ್ತೆ ಚರಂಡಿ ವ್ಯವಸ್ಥೆ, ಆಮೇಲೆ ಅವರ ಗ್ರ್ಯಾನರಿ ಇರ್ಬೋದು, ಅವರ ಗ್ರೇಟ್ ಬಾತ್ ಇರ್ಬೋದು, ಇವೆಲ್ಲವನ್ನ ನೋಡ್ತಾ ಇದ್ದಾಗ ಅತ್ಯುತ್ತಮವಾದಂತಹ ಒಂದು ನಗರ ಯೋಜನೆ ಇವರ ಕಾಲದಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. Thus the systematic way in which the cities were laid out tells that it was methodically planned and not just built haphazardly. ಅಂದ್ರೆ ಸುಮ್ಮನೆ ಕಟ್ಟಿಲ್ಲ ಇವರು, ತುಂಬಾ ಚೆನ್ನಾಗಿ ಯೋಜನೆಗಳನ್ನು ಮಾಡಿದ್ದಾರೆ. ಇವಾಗೆಲ್ಲ ನಾವು ಮಾಡ್ತೀವಲ್ಲ, ಫಸ್ಟು ರಸ್ತೆಗೆ ಟಾರ್ ಹಾಕೋದು, ಆಮೇಲೆ ಗುಂಡಿ ಬಗೆಯೋದು, ಆಮೇಲೆ ಕರೆಂಟ್ ಕನೆಕ್ಷನ್ ಕೊಡೋದು, ಆಮೇಲೆ ಡ್ರೈನೇಜ್ ತೆಗಿಯೋದು. ಆ ಥರ ಮಾಡ್ತಿರ್ಲಿಲ್ಲ. ಅವ್ರು ಮೊದಲು ಏನು ಮಾಡಬೇಕು, ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅಂತ ನಮಗೆ ಈ ಒಂದು ವಿಚಾರಗಳಿಂದ ತಿಳಿದು ಬರುತ್ತೆ. ಸೊ ಇದು ಹರಪ್ಪ ನಾಗರಿಕತೆಯ ಒಂದು ಪ್ರಮುಖವಾದ ಲಕ್ಷಣಗಳಲ್ಲಿ ನಗರ ಯೋಜನೆ ಇದ್ದಿತ್ತು ಅಂತ ತಿಳಿದು ಬರುತ್ತೆ. ಇನ್ನು ಉಳಿದಿದ್ದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೋಡೋಣ.